ಪಾಯಿಂಟ್ ನಂಬರ್ 8 ಆ್ಯಂಡ್ ಲಾಸ್ಟ್ ಪಾಯಿಂಟ್ ಆಫ್ ದ ಎಪಿಸೋಡ್. ಮೊಬೈಲ್ ಆ್ಯಪ್ಗಳ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಸೇಫಾ ಅಥವಾ ಇಲ್ವಾ? ಗೆಳೆಯರೆ, ಬಹಳಷ್ಟು ಜನರಿಗೆ ಇದೇ ಒಂದು ಅನುಮಾನವಿದೆ. ಮೊಬೈಲ್ ಆ್ಯಪ್ಸ್ಗಳ ಮೂಲಕ ನಿಮ್ಮ ಹಣವನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸೇಫಾಗಿದೆಯಾ ಅಥವಾ ಇಲ್ವಾ ಎಂಬ ದೊಡ್ಡ ಪ್ರಶ್ನೆ ಇದೆ. ನನಗೆ ವೈಯಕ್ತಿಕವಾಗಿ ಮೊಬೈಲ್ ಆ್ಯಪ್ಸ್ಗಳ ಮೂಲಕ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋದು ಸೇಫ್ ಅಂತ ಅನ್ನಿಸ್ತಿಲ್ಲ. ಏಕೆಂದರೆ ಕೇರ್ಲೆಸ್ ಕಸ್ಟಮರ್ ಸಪೋರ್ಟ್. ಯಾವುದೇ ಚಾರ್ಜಸ್ಗಳನ್ನು ಕಟ್ ಮಾಡ್ತಿಲ್ಲ ಅಂದರೆ ಇವರು ಸರಿಯಾಗಿ ಸರ್ವಿಸನ್ನು ಕೊಡಲ್ಲ, ಸರಿಯಾಗಿ ಕೇರನ್ನು ತೆಗೆದುಕೊಳ್ಳಲ್ಲ. ಅಲ್ಲದೆ ಮೊಬೈಲ್ ಆ್ಯಪ್ಸ್ನವರು ಫ್ರೀ ಸರ್ವಿಸನ್ನು ಕೊಡ್ತಿದ್ದಾರೆ ಎಂದರೆ ಅದರ ಹಿಂದೆ ಒಂದಲ್ಲ ಒಂದು ಸ್ಕ್ಯಾಮ್ ಅಂತೂ ಇದ್ದೇ ಇರುತ್ತದೆ. ಒಂದು ಡಾಟಾ ಲೀಕ್ ಸ್ಕ್ಯಾಮ್ ಇರುತ್ತದೆ, ಇಲ್ಲವಾದರೆ ಸ್ಟಾರ್ಟಪ್ ಫಂಡಿಂಗ್ ಗೇಮ್ ಇರುತ್ತದೆ. ಈ ಮೊಬೈಲ್ ಆ್ಯಪ್ಸ್ನವರು ಫ್ರೀ ಸರ್ವಿಸ್ ಅಂತೇಳಿ ಬಿಸ್ನೆಸ್ ಹೆಸರಲ್ಲಿ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳನ್ನು ಮಾಡುತ್ತಾರೆ. ನಿಮ್ಮ ಪರ್ಸನಲ್ ಡಾಟಾವನ್ನು ಮತ್ತು ಪ್ರೊಫೆಷ್ನಲ್ ಡಾಟಾವನ್ನು, ನಿಮ್ಮ ಇಂಟ್ರೆಸ್ಟನ್ನು ಪೊಲಿಟಿಕಲ್ ಪಾರ್ಟಿಗಳಿಗೆ ಮತ್ತು ಬೇರೆ ಕಂಪನಿಗಳಿಗೆ ಮಾರಾಟ ಮಾಡುತ್ತಾರೆ. ಈ ಆ್ಯಪ್ಗಳಲ್ಲಿ ನಿಮ್ಮ KYC ಡೀಟೇಲ್ಸ್, ಇನ್ಕಮ್ ಡೀಟೇಲ್ಸ್ ಹಾಗೂ ಪರ್ಸನಲ್ ಡಾಟಾ ಲೀಕ್ ಆಗುವ ಸಾಧ್ಯತೆ ತುಂಬಾ ಇದೆ. ಅಲ್ಲದೆ ಈ ಡಾಟಾ ದುರುಪಯೋಗವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಈ ಆ್ಯಪ್ಸ್ಗಳಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು, ಇನ್ಕಮ್ ಡೀಟೇಲ್ಸನ್ನು, KYC ಡೀಟೇಲ್ಸನ್ನು ಸೇರಿಸುವುದು ಸುಲಭವಾಗಿದೆ. ಆದರೆ ನಿಮ್ಮ ಡೀಟೇಲನ್ನು ಅಲ್ಲಿಂದ ಡಿಲೀಟ್ ಮಾಡುವುದು ದುರ್ಲಭವಾಗಿದೆ. ಅಲ್ಲಿಂದ ನಿಮ್ಮ ಪರ್ಸನಲ್ ಡಾಟಾವನ್ನು, ಇನ್ಕಮ್ ಡಾಟಾವನ್ನು ಶಾಶ್ವತವಾಗಿ ಡಿಲೀಟ್ ಮಾಡಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಈ ಮೊಬೈಲ್ ಆ್ಯಪ್ಸ್ಗಳ ಮೂಲಕ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದು ನನಗ್ಯಾಕೋ ಸೇಫ್ ಅಂತ ಅನ್ನಿಸ್ತಿಲ್ಲ. ಅಲ್ಲದೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಮತ್ತು ಶೇರ್ ಮಾರ್ಕೆಟ್ಗಳಲ್ಲಿ ಹಣವನ್ನು ಹೂಡಿಕೆ ಮಾಡೋದಂದರೆ ಅಮೆಜಾನ್ನಿಂದ ಪ್ರಾಡಕ್ಟ್ ಆರ್ಡರ್ ಮಾಡಿದಂಗಲ್ಲ. ಅದಕ್ಕಾಗಿ ಮೊಬೈಲ್ ಆ್ಯಪ್ಸ್ಗಳು ನನಗೆ ಸೇಫ್ ಅಂತ ಅನ್ನಿಸ್ತಿಲ್ಲ. ಇದು ನನ್ನ ವೈಯಕ್ತಿಕ ವಿಚಾರ. ಇದು ಸರಿ ಕೂಡ ಆಗಿರಬಹುದು, ತಪ್ಪಾಗಿರಬಹುದು. ಅದಕ್ಕಾಗಿ ಈ ವಿಷಯದ ಮೇಲೆ ನೀವು ಸ್ವಲ್ಪ ಸರಿಯಾಗಿ ರಿಸರ್ಚ್ ಮಾಡಿ ನಿಮ್ಮ ತಲೆ ಉಪಯೋಗಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ.